ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಅವರೇಜ್ ಪ್ರಾಫಿಟ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಮಾಡೋಣ. ಈಗ ನಾವು ಮಾಡುವಂಥ ಪ್ರಾಬ್ಲಮ್ಮು 2018 BBA ಸ್ಟೂಡೆಂಟ್ಸ್ಗೆ 6 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ಯಾವ ರೀತಿ ಅಂತ ಓದ್ತೀನಿ ನಾನಿಲ್ಲಿ. ದ ಪ್ರಾಫಿಟ್ ಡಿಸ್ಕ್ಲೋಸ್ ಬೈ Modron Limited ಫಾರ್ ದ ಪಾಸ್ಟ್ 5 years were as follows. 2012-13 80,000, which includes abnormal profit of rupees 10,000. Year 2013-14 1 lakh rupees after charging abnormal loss 20,000 rupees. Year 2014-15 profit is 90,000 excluding rupees 10,000 insurance premium. 2015-16 profit they have given 1,20,000. 2016-17 profit is 1,60,000, which includes profit on sale of building rupees 50,000. You are required to calculate the value of goodwill at 2 years purchase of average profit of past 5 years. ಸ್ನೇಹಿತರೆ, ಪ್ರಾಬ್ಲಮ್ ಓದಿದಾಗಿದೆ. ಈಗ ಈ ಪ್ರಾಬ್ಲಮ್ ಅಲ್ಲಿ ನಾವು ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಮ ಹತ್ರ 4 ಮೆಥಡ್ ಇದಾವೆ. ಒಂದು ಆವರೇಜ್ ಪ್ರಾಫಿಟ್ ಮೆಥಡ್, ಎರಡನೇದು ಕ್ಯಾಪಿಟಲೈಸೇಷನ್ ಮೆಥಡ್, ಮೂರನೇದು ಸೂಪರ್ ಪ್ರಾಫಿಟ್ ಮೆಥಡ್, ನಾಲ್ಕನೇದು ಆನ್ಯುಟಿ ಮೆಥಡ್ ಅಂತ. ಇದನ್ನ 2 ಮಾರ್ಕ್ಸ್ಗೂ ಕೇಳ್ತಾ ಇರ್ತಾರೆ. ಸ್ಟೇಟ್ ಎನಿ 2, 3, 4 ಮೆಥಡ್ಸ್ ಆಫ್ ಗುಡ್ ವಿಲ್, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಕೇಳ್ತಾ ಇರ್ತಾರೆ. ಸೊ ಈ 4 ಮೆಥಡ್ ಅಲ್ಲಿ ಒಂದು ಫಸ್ಟ್ ಮೆಥಡ್ ಆವರೇಜ್ ಪ್ರಾಫಿಟ್ ಮೆಥಡ್. ಈ ಪ್ರಾಬ್ಲಮ್ ಕೂಡ ಆವರೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಇದೆ. ಇಲ್ಲಿ ಹೇಳ್ತಾನೆ, ಇಲ್ಲಿ 2 years ಪರ್ಚೇಸ್ ಆಫ್, ಲಾಸ್ಟ್ ಅಲ್ಲಿ ಹೇಳ್ತಾರೆ ನೋಡಿ, ಲಾಸ್ಟ್ ಸೆಂಟೆನ್ಸ್ ಅಲ್ಲಿ 2 years ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಅಂತಾನೆ. ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಅಲ್ಲಿ 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ. 2012-13 80,000, 13-14 1 lakh rupees, 14-15 90,000 rupees, 15-16 1,20,000 ಮತ್ತೆ 16-17 1,60,000 ಪ್ರಾಫಿಟ್ ಕೊಟ್ಟಿದ್ದಾರೆ. ಯಾಕೆ ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದ್ರೆ, ನಾವು ಯಾವತ್ತೂ ಕೂಡ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡುವಾಗ ದ ಬೇಸ್ ವಿಲ್ ಬಿ ದ ಪ್ರಾಫಿಟ್ ಇಟ್ ಸೆಲ್ಫ್. ಬೇಸ್ ವಿಲ್ ಬಿ ದ ಪ್ರಾಫಿಟ್ ಆಫ್ ದ ಪಾಸ್ಟ್ ಇಯರ್ಸ್. ಹಿಂದಿನ ವರ್ಷಗಳ ಆದಾಯಗಳನ್ನ ತಗೊಂಡೇ ನಾವು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗೋದು. ಈ ಒಂದು ಪ್ರಾಬ್ಲಮ್ ಅಲ್ಲಿ ಅವನು ಫಾರ್ ಎಕ್ಸಾಂಪಲ್ 2012-13 80,000 ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ, ಅವನ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿರ್ತಾನೆ, 2012-13 ಒಂದು P&L ಅಕೌಂಟ್ ನ ಪ್ರಿಪೇರ್ ಮಾಡಿರ್ತಾನೆ. ಪ್ರತಿ ವರ್ಷ 5 ವರ್ಷಕ್ಕೂ 5 ವರ್ಷದಲ್ಲಿ 5 ವರ್ಷನೂ ಕೂಡ ಅವರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಿರ್ತಾರೆ. ಪ್ರಾಫಿಟ್ ಲಾಸ್ ಅಕೌಂಟ್ ಪ್ರಿಪೇರ್ ವಾಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಇಟ್ ಇಸ್ ಎ ನಾಮಿನಲ್ ಅಕೌಂಟ್ ವೇರ್ ವಿ ಅಪ್ಲೈ ದ ರೂಲ್ ಆಫ್ ನಾಮಿನಲ್ ಅಕೌಂಟ್. ನಾಮಿನಲ್ ರೂಲ್ ಏನ್ ಹೇಳುತ್ತೆ, ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಈ ರೂಲ್ ನ ಅಪ್ಲೈ ನಾವು P&L ಅಕೌಂಟ್ ಅಲ್ಲಿ ಮಾಡ್ತೀವಿ. ಎಲ್ಲಾ ಇನ್ಕಮ್ ನ ಕ್ರೆಡಿಟ್ ಸೈಡ್ ಬರಿತೀವಿ, ಎಲ್ಲಾ ಎಕ್ಸ್ಪೆನ್ಸಸ್ ನ ಡೆಬಿಟ್ ಸೈಡ್ ಬರಿತೀವಿ, ಡಿಫರೆನ್ಸ್ ತೆಗಿತೀವಿ. ಆ ಡಿಫರೆನ್ಸ್ ಬಂದು ನೆಟ್ ಪ್ರಾಫಿಟ್. ಈ ತರ ಅವರು ಏನ್ ಮಾಡಿದ್ದಾರೆ, ಇಲ್ಲಿ 80,000 ಒಂದು ವರ್ಷ ಪ್ರಾಫಿಟ್ ಬಂದಿದೆ. ಈ ತರ ಎಲ್ಲಾ ವರ್ಷಗಳಲ್ಲೂ ಪ್ರಾಫಿಟ್ ನ ಅವರು ಕೊಟ್ಟಿದ್ದಾರೆ. ಸರಿ ಸ್ನೇಹಿತರೆ, ಈ ಒಂದು ಪ್ರಾಫಿಟ್ ಏನ್ ಕಂಪನಿಯವರು ಪ್ರತಿ ವರ್ಷ ಪ್ರಿಪೇರ್ ಮಾಡ್ತಾರೆ, P&L ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಎಕ್ಸ್ಪೆನ್ಸಸ್ ಎಲ್ಲ ಬರೀತಾರೆ, ಇನ್ಕಮ್ ಸೈಡ್ ಎಲ್ಲ ಇನ್ಕಮ್ ಎಲ್ಲ ಬರೀತಾರೆ. ಅದು ನಾವು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡುವಾಗ 3 ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಬೇಕು. ಅಂತ ಆ ಪ್ರಾಫಿಟ್ ಏನಾಗಿರ್ಬೇಕಂದ್ರೆ, ಆ ಪ್ರಾಫಿಟ್ ಬಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದು, ರೆಗ್ಯುಲರ್ ಬಿಸ್ನೆಸ್ ಸಂಬಂಧಪಟ್ಟಿದ್ದು ಮಾತ್ರ ಆಗಿರ್ಬೇಕು. ಅಂದ್ರೆ ಇವಾಗ ನಾನೊಂದು ಬಿಸ್ನೆಸ್ ಮಾಡ್ತಾರೆ, ಆ ಬಿಸ್ನೆಸ್ ಸಂಬಂಧಪಟ್ಟಿದ್ದು ಮಾತ್ರ ಮಾಡ್ಬೇಕು. ನಾನು ಆ ಬಿಸ್ನೆಸ್ ಜೊತೆಗೆ ಇನ್ನೇನೋ ಅಡಿಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಯಾವ್ದೋ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಯಾವ್ದೋ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಹೊರಗಡೆ ಇರುವಂತ ಅಡಿಷನಲ್ ಬಿಸ್ನೆಸ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮತ್ತೆ ಪಾರ್ಟ್ ಟೈಮ್ ಬಿಸ್ನೆಸ್, ಅದ್ರ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಎಲ್ಲ ನಾವು ಇಲ್ಲಿ P&L ಅಕೌಂಟ್ ಪ್ರಿಪೇರ್ ಮಾಡುವಾಗ ತಗೊಳಕ್ ಹೋಗ್ಬಾರ್ದು. ಒಂದೇನಾಗಿರ್ಬೇಕು, ಯಾವ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ಸ್ ನ ನಾವು P&L ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ, ಅದು ಒಂದು ರೆಗ್ಯುಲರ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ಬೇಕು. ಒಂದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಅಂದ್ರೆ, ಆ ತರದ ಎಲ್ಲಾ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ನಾರ್ಮಲ್ ನೇಚರ್ ಇರಬೇಕು. ನಾರ್ಮಲ್ ಅಂದ್ರೆ ನಾರ್ಮಲ್ ಆಗುವಂತ ಖರ್ಚುಗಳು, ನಾರ್ಮಲ್ ಅಂತ ಬರುವಂತ ಇನ್ಕಮ್ ಆಗೋದು. ಯಾವತ್ತೋ ಒಂದ್ಸಾರಿ ನಾರ್ಮಲ್ ಆಪೋಸಿಟ್ ಅಬ್ನಾರ್ಮಲ್ ಕೇಸ್, ಆ ಗೋಡೌನ್ ಅಲ್ಲಿ ಬೆಂಕಿ ಅಂಟ್ಕೊಂಡ್ಬಿಡ್ತು. ಈ ವರ್ಷ ಅಂಟ್ಕೊಬಹುದು, ಬರೋ ವರ್ಷ ಅಂಟ್ಕೊಳ್ಳಲ್ಲ, ಯಾವಾಗೋ ಒಂದ್ಸರಿ ಆಗುವಂಥದ್ದು. ಗೂಡ್ಸ್ ಹೋಗ್ತಾ ಇರತ್ತೆ, ಫಿನಿಶ್ಡ್ ಗೂಡ್ಸ್ ಹೋಗ್ತಾ ಇರತ್ತೆ ಮಾರ್ಕೆಟ್ಗೆ. ಏನಾಗುತ್ತೆ,
ನಮ್ಮ ಟ್ರಕ್ ಏನಾಗುತ್ತೆ, ಬೆಂಕಿ ಆಗ್ಬಿಡುತ್ತೆ, ಬೆಂಕಿ ಅಂಟ್ಕೊಂಡ್ಬಿಡುತ್ತೆ ಟ್ರಕ್ಗೆ, ಪೂರ್ತಿ ಸ್ಟಾಕ್ ಸುಟ್ಟೋಗ್ಬಿಡುತ್ತೆ. ಈ ತರ ಲಾಸಸ್, ಅಬ್ನಾರ್ಮಲ್ ಕೇಸ್ ಲಾಸಸ್ಗಳನ್ನ ನಾವು ಈ ತರ P&L ಅಕೌಂಟ್ ಪ್ರಿಪೇರ್ ಮಾಡುವಾಗ ತಗೊಳಕ್ ಹೋಗ್ಬಾರ್ದು. ಇನ್ಕಮ್ ಅಷ್ಟೇ, ಯಾವುದೋ ಒಂದು ಲಾಟ್ರಿ ಬಂದ್ಬಿಡ್ತು, ಯಾವುದೋ ಒಂದು ಲಾಟ್ರಿ ಬಂದ್ಬಿಡತ್ತೆ, ಅಂತ ಇನ್ಕಮ್ಸ್ನೆಲ್ಲ ನಾವು ತಗೊಳಕ್ಕೆ ಹೋಗ್ಬಾರ್ದು. ನಾರ್ಮಲ್ ಎಕ್ಸ್ಪೆನ್ಸಸ್, ನಾರ್ಮಲ್ ಇನ್ಕಮ್ಸ್ ಮಾತ್ರ ನಾವು P&L ಅಕೌಂಟ್ ತಗೊಂಡು ಮಾಡಿದ್ರೆ ಅಂತ ಪ್ರಾಫಿಟ್ನ ನಾವು ಗುಡ್ ವಿಲ್ಗೆ ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಮಾಡ್ತೀವಿ. ಮತ್ತೆ ಮೂರನೇದೇನಂದ್ರೆ ರೆವಿನ್ಯೂ ನೇಚರ್. ನಾವೇನು ಎಕ್ಸ್ಪೆನ್ಸಸ್ ಇನ್ಕಮ್ಸ್ನ P&L ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಅದು ಒಂದು ಇಟ್ಸ್ ಆಫ್ ರೆವಿನ್ಯೂ ನೇಚರ್. ರೆವಿನ್ಯೂ ನೇಚರ್ ಅಂದ್ರೆ ಒಂದೇನೆ, ರೆಗ್ಯುಲರ್ ಆಗಿ ಆಗುವಂತ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇನೆ, ಇಲ್ಲಾಂದ್ರೆ ಏನ್ ಹೇಳ್ತೇವೆ ಅದು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇನೆ. ಇದು ರೆಕರಿಂಗ್ ನೇಚರ್ ಆಗಿರ್ಬೇಕು, ಇಲ್ಲಾಂದ್ರೆ ರೆಗ್ಯುಲರ್ ನೇಚರ್ ಆಗಿರ್ಬೇಕಲ್ಲ, ರೆವಿನ್ಯೂ ನೇಚರ್ ಆಗಿರ್ಬೇಕು. ಇದು ಮೂರಿದ್ರೆ ನಾವು ಆ ಮೂರು ಐಟಮ್ ಮಾತ್ರ ನಾವು P&L ಅಕೌಂಟ್ ತಗೊಳ್ಬೇಕು. ಅಂದ್ರೆ ಕ್ಯಾಪಿಟಲ್ ನೇಚರ್ನ ತಗೊಳಕ್ ಹೋಗ್ಬಾರ್ದು. ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಇದ್ರೆ, ನಾನ್ ರೆಕರಿಂಗ್ ನೇಚರ್ ಇದ್ರೆ ಇನ್ಕಮ್ ಮೇಲೆ ಎಕ್ಸ್ಪೆನ್ಸಸ್ ನ ತಗೊಳಕ್ ಹೋಗ್ಬಾರ್ದು. ಸೊ ಅವೆಲ್ಲ ತಗೊಳ್ಳೋದು, ಈ ಮೂರು ಐಟಮ್ ಮಾತ್ರ ತಗೊಂಡು ನಾವು ಬಿಸ್ನೆಸ್ ಅಲ್ಲಿ ನಾವು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಬೇಕು. ಯಾವ್ಯಾವುದು? ರೆಗ್ಯುಲರ್ ಬಿಸ್ನೆಸ್ ಇಂದ ಬಂದಿರುವಂತ ಇನ್ಕಮ್ ಎಕ್ಸ್ಪೆನ್ಸಸ್ ಆಗಿರ್ಬೇಕು, ನಾರ್ಮಲ್ ನೇಚರ್ ಅಲ್ಲಿ ನಾರ್ಮಲ್ ಇನ್ಕಮ್ ನಾರ್ಮಲ್ ಎಕ್ಸ್ಪೆನ್ಸಸ್ ಆಗಿರ್ಬೇಕು, ರೆವಿನ್ಯೂ ಇನ್ಕಮ್ ಮತ್ತೆ ರೆವಿನ್ಯೂ ಎಕ್ಸ್ಪೆನ್ಸಸ್ ಮಾತ್ರ ತಗೊಂಡು ನಾವು ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಮೇಲೆ ನಾವು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸ್ನೇಹಿತರೆ ಬನ್ನಿ ಲೆಕ್ಕನ ಮಾಡೋಣ. ಲೆಕ್ಕ ಮಾಡೋ ಮುಂಚೆ ಒಂದು ನೋಟ್ ಕೊಡ್ತೀನಿ ನಿಮ್ಗೆ. ಇಷ್ಟೊತ್ತು ನಾನು ಹೇಳಿದ್ನಲ್ಲ, ರೆಗ್ಯುಲರ್ ಬಿಸ್ನೆಸ್, ನಾರ್ಮಲ್ ನೇಚರು, ಮತ್ತೆ ಇನ್ನೊಂದೇನು ಹೇಳಿದೆ ರೆವಿನ್ಯೂ ನೇಚರ್ ಅಂತ ಹೇಳಿದ್ನಲ್ಲ, ಅದ್ರ ಆಪೋಸಿಟ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ನಾವ್ ಹೆಂಗ್ ಡೀಲ್ ಮಾಡಬೇಕು ಅಂತ. ಸೊ ಪ್ರಾಬ್ಲಮ್ ಫಸ್ಟ್ ಪಾಯಿಂಟ್, ಒಂದ್ ವೇಳೆ ಅಬ್ನಾರ್ಮಲ್ ಲಾಸ್ ಕೊಟ್ಟಿದ್ರೆ, ಸ್ಪೆಕ್ಯುಲೇಷನ್ ಲಾಸ್ ಕೊಟ್ಟಿದ್ರೆ ಬಿಸ್ನೆಸ್ದು, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಕೊಟ್ಟಿದ್ರೆ, ನಾನ್ ರೆಕರಿಂಗ್ ಲಾಸ್ ಕೊಟ್ಟಿದ್ರೆ, ಅವ್ರು ಏನ್ ಮಾಡಿರ್ತಾರೆ P&L ಅಕೌಂಟ್ ಮಾಡುವಾಗ ಅದನ್ನ ಸೇರಿಸ್ಬಿಟ್ಟಿದ್ದಾರೆ, ಅಂದ್ರೆ ಅದನ್ನ ಲಾಸ್ನ ಲೆಸ್ ಮಾಡ್ಬಿಟ್ಟಿರ್ತಾರೆ. ಅದನ್ನ ನಾವು ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ನಾವು ಅದನ್ನ ಆಡ್ ಮಾಡ್ಬೇಕಾಗತ್ತೆ. ಅದೇ ತರನೇ ಇನ್ಕಮ್ ಸೈಡ್ ಅಲ್ಲಿ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಅಬ್ನಾರ್ಮಲ್ ಗೈನ್ ಅಥವಾ ಅಬ್ನಾರ್ಮಲ್ ಪ್ರಾಫಿಟ್, ಸ್ಪೆಕ್ಯುಲೇಷನ್ ಪ್ರಾಫಿಟ್, ನಾನ್ ರೆಕರಿಂಗ್ ಪ್ರಾಫಿಟ್ ಇವೆಲ್ಲ ನಾವು ತಗೊಳ್ಬಾರ್ದು. ಅಕಸ್ಮಾತ್ ಏನಾದ್ರು ಪ್ರಾಫಿಟ್ ತಗೊಂಡ್ಬಿಟ್ಟಿದ್ರೆ ಅವ್ರು ಏನ್ ಮಾಡಿರ್ತಾರೆ, ಎಲ್ಲಾ ಪ್ರಾಫಿಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಆಡ್ ಮಾಡ್ಬಿಟ್ಟಿರ್ತಾರೆ. ಇನ್ಕಮ್ಸ್ ನ ಆಡ್ ಮಾಡ್ಬಿಟ್ಟಿರ್ತಾರೆ. ಅವ್ರು ಮಾಡಿರೋ ತಪ್ಪದು. ಸರಿ ಮಾಡ್ಬೇಕಾದ್ರೆ ಆಡ್ ಮಾಡಿರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಲೆಸ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ ಅದನ್ನ ಬಿಟ್ರೆ ಇನ್ನೊಂದು ಲಾಸ್ ಫ್ರಮ್ ಆಲ್ಟರ್ನೇಟಿವ್ ಬಿಸ್ನೆಸ್ ಅಂತ ಬರುತ್ತೆ. ಒಂದ್ ಬಿಸ್ನೆಸ್ ಎಲ್ಲ ನಾನು ತಗೊಳಕ್ ಹೋದಾಗ ಇನ್ನೂ ಒಂದ್ ಕೆಲಸ ಮಾಡ್ತಾ ಇರ್ತೀನಿ, ಇನ್ನೊಂದು ಬಿಸ್ನೆಸ್ ಪರ್ಚೇಸ್ ಮಾಡಕ್ ಹೋಗ್ತೀನಿ. ಇವಾಗ ಬಿಸ್ನೆಸ್ ನೋಡ್ಕೊಬೇಕಂದ್ರೆ ಕೆಲಸನ ಬಿಡಬೇಕು. ಇಲ್ಲ ಆಪರ್ಚುನಿಟಿ ಸಿಕ್ಕಿದೆ, ನನಗೆ ಬಿಸ್ನೆಸ್ ಬರ್ತಾ ಇದೆ, ಬಿಸ್ನೆಸ್ ತಗೊಳ್ತಾ ಇದ್ದೀನಿ, ನಾನು ನೋಡ್ಕೊಳ್ಬೇಕು ಬಿಸ್ನೆಸ್, ಅಲ್ಲಿ ನೋಡ್ಕೊಂಡ್ರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಇಲ್ಲಿ ಲಾಸ್, ಸಂಬಳ ನಿಂತೋಗುತ್ತೆ. ಸೊ ಆ ಬಿಸ್ನೆಸ್ ತಗೊಂಡು ಯಾವ್ದಾದ್ರು ಆಪರ್ಚುನಿಟಿ ಲಾಸ್ ಏನಾದ್ರು ಆಯ್ತು ಅಂದ್ರೆ ಅದನ್ನ ನಾವು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡುವಾಗ ಲೆಸ್ ಮಾಡ್ಬೋದು. ಮತ್ತೆ ಬಿಸ್ನೆಸ್ ರಿಲೇಟೆಡ್ ಇದು, ರೆಗ್ಯುಲರ್ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು, ರೆವಿನ್ಯೂ ನೇಚರೇ ಇದ್ದು, ನಾರ್ಮಲ್ ನೇಚರೇ ಇರುವಂತ ಎಕ್ಸ್ಪೆನ್ಸ್ ಇನ್ಕಮ್ಸ್ ನಾವು ಕೆಲವೊಂದ್ಸರಿ P&L ಅಕೌಂಟ್ ಮಾಡುವಾಗ ಮರ್ತೋಗ್ಬಿಡ್ತೀವಿ, ರೆಕಾರ್ಡ್ ಮಾಡಲ್ಲ. ಹಂಗೇನಾದ್ರು ರೆಕಾರ್ಡ್ ಆಗಿಲ್ಲ ಅಂದ್ರೆ, ರಿಲೇಟೆಡ್ ಇದ್ರೆ ಅದನ್ನ ನೀವು, ಅದು ಎಕ್ಸ್ಪೆನ್ಸಸ್ ಆದ್ರೆ ಅನ್ರೆಕಾರ್ಡೆಡ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಕೊಳ್ಳಿ, ಅನ್ರೆಕಾರ್ಡೆಡ್ ಇನ್ಕಮ್ ಆದ್ರೆ ಆಡ್ ಮಾಡ್ಕೊಳ್ಳಿ. ಇದು 5 ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಬನ್ನಿ ಲೆಕ್ಕ ಮಾಡೋಣ. ಈ ಪ್ರಾಬ್ಲಮ್ ಅಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ಬೇಕು, ನಾವು ಆವರೇಜ್ ಪ್ರಾಫಿಟ್ ಮೆಥಡ್ ನ ಯೂಸ್ ಮಾಡ್ಬೇಕು. ಸೊ ಆವರೇಜ್ ಪ್ರಾಫಿಟ್ ಮೆಥಡ್ ನ ನಾವು 3 ಸ್ಟೆಪ್ಗಳಲ್ಲಿ ಆನ್ಸರ್ ಮಾಡ್ತೀವಿ. ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಸ್ಟೆಪ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್. ಸ್ಟೆಪ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಇದು 3 ಸ್ಟೆಪ್ ಅಲ್ಲಿ ನಾವು ಆನ್ಸರ್ ಮಾಡ್ಕೊಂಡ್ರೆ ನಮಗೆ ಗುಡ್ ವಿಲ್ ಸಿಕ್ಬಿಡತ್ತೆ. ಬನ್ನಿ ಫಸ್ಟ್ ಏನ್ ಮಾಡೋಣ ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡೋಣ. ಎಷ್ಟು ವರ್ಷ ಇನ್ಕಮ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ಬರೆಯೋಣ ಬನ್ನಿ ಆಗಲಿ. ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಎಷ್ಟು ವರ್ಷ ಕೊಟ್ಟಿರೋದಿಲ್ಲಿ? 5 years ಇನ್ಕಮ್ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ. 5 years ಪ್ಲಸ್ 1 ಕಾಲಮ್, ಪರ್ಟಿಕ್ಯುಲರ್ ಬರೆಯಕ್ಕೆ 1 ಕಾಲಮ್, 6 ಕಾಲಮ್ದು ಟೇಬಲ್ ಹಾಕೋಣ ಬನ್ನಿ. ಪರ್ಟಿಕ್ಯುಲರ್ಸ್ 5 ವರ್ಷ ಕೊಟ್ಟಿದ್ದಾರೆ, 5 ವರ್ಷದ ಇಯರ್ ನಾನು ಮೆನ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಹೆಂಗೆ ಪ್ರಾಬ್ಲಮ್ ಮಾಡಬೇಕು, ನಾವು ಅಡ್ಜಸ್ಟ್ ನ ಮಾಡಬೇಕು. ಯಾವುದಕ್ಕೆ? ಪ್ರಾಫಿಟ್ಸ್ ನ ಕೊಟ್ಟಿರ್ಬೇಕು, ಪ್ರಾಫಿಟ್ ಗೆ ಅಡ್ಜಸ್ಟ್ ಮಾಡಬೇಕು. ಹಾಗಾದ್ರೆ ಪ್ರಾಫಿಟ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 12-13 ಅಲ್ಲಿ 80,000, 13-14 1 lakh ಕೊಟ್ಟಿದ್ದಾರೆ, ಅದನ್ನ ರೆಕಮೆಂಡ್ ಬೇಕು. 12-13 ಅಲ್ಲಿ 80,000 ಕೊಟ್ಟಿದ್ದಾರೆ, 13-14 ಅಲ್ಲಿ 1 lakh ಕೊಟ್ಟಿದ್ದಾರೆ, 14-15 90,000 ಕೊಟ್ಟಿದ್ದಾರೆ, 15-16 ಅಲ್ಲಿ 1,20,000 ಕೊಟ್ಟಿದ್ದಾರೆ, ಮತ್ತೆ 1,60,000 16-17 ಅಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ ಈ ಒಂದು ಆ ಪ್ರಾಫಿಟ್ ಬರ್ಕೊಂಡ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡೋಣ. ಅವ್ರ ಬ್ರಾಕೆಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಪ್ರಾಬ್ಲಮ್ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಅದು ನೋಡಬೇಕು.
ಸೊ ನೋಡೋಣ, ಫಸ್ಟ್ ಪಾಯಿಂಟ್ ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಕೊಡ್ತಾನೆ ಇಲ್ಲಿ 12-13 ಸಂಬಂಧಪಟ್ಟಂತೆ 80,000 ಇನ್ಕ್ಲೂಡ್ಸ್ ಅಬ್ನಾರ್ಮಲ್ ಪ್ರಾಫಿಟ್ ಅಂತೆ. ನಾರ್ಮಲ್ ಮಾತ್ರ ನಾವು ಬರೆಯೋದು, ಅಬ್ನಾರ್ಮಲ್ ಏನ್ ಮಾಡಿರ್ತಾರೆ ಅವರು ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಪ್ರಾಫಿಟ್ ಏನ್ ಮಾಡಿರ್ತಾರೆ, ಪ್ರಾಫಿಟ್ನೆಲ್ಲ ಆಡ್ ಮಾಡಿರ್ತಾರೆ. ಪ್ರಾಫಿಟ್ ಬಂದ್ರೆ ಆಡ್ ತಾನೇ ಮಾಡ್ಕೊಂತೀವಿ ನಾವು, ಆಡ್ ಮಾಡಿರ್ತಾರೆ. ಸೊ ನಾವು ಸರಿ ಮಾಡ್ಬೇಕಂದ್ರೆ ಅದನ್ನ ಲೆಸ್ ಮಾಡ್ಬೇಕಾಗತ್ತೆ. ಸೊ ಬರೀರಿ ಲೆಸ್ ಅಬ್ನಾರ್ಮಲ್ ಪ್ರಾಫಿಟ್. ಯಾವ ಇಯರ್ ಅಲ್ಲಿ ಕೊಟ್ಟಿರೋದು, ಅದು 12-13 ಮಾತ್ರ. ಸೊ 12-13 ಮಾತ್ರ ಎಂಟ್ರಿ ಮಾಡಬೇಕು, ಮಿಕ್ಕಿದೆಲ್ಲ ವರ್ಷಗಳಲ್ಲಿ ಡ್ಯಾಶ್ ಹಾಕ್ಬಿಡೋಣ. ಡ್ಯಾಶ್ ಎಲ್ಲ ವರ್ಷಗಳಲ್ಲಿ ಡ್ಯಾಶ್ ಹಾಕ್ಬಿಡೋಣ. ಸೊ ಏನ್ ಮಾಡ್ಬೇಕು, ಲೆಸ್ ಮಾಡ್ತಾ ಇದ್ದೀವಿ. ಅದರಿಂದ ಲೆಸ್ ಮಾಡಿದಾಗ ಬ್ಯಾಲೆನ್ಸ್ ಬರುತ್ತೆ. ದೇರ್ ಫೋರ್ ಬ್ಯಾಲೆನ್ಸ್ ಈಸ್ 80,000 ಮೈನಸ್ 10,000, 70,000, 1 lakh ಹಂಗೆ ಇರುತ್ತೆ, 90,000 ಹಾಗೆ ಇರುತ್ತೆ, 1,20,000 ಹಂಗೆ ಇರುತ್ತೆ, 1,60,000 ಹಂಗೆ ಇರುತ್ತೆ, ಯಾಕಂದ್ರೆ ಇವೆಲ್ಲ ಡ್ಯಾಶ್ ಇದೆ. ಸೊ ಸೆಕೆಂಡ್ ಪಾಯಿಂಟ್ ಹೋಗೋಣ. 13-14 ಅಲ್ಲಿ ಏನೋ ಕೊಡ್ತಾರೆ ನೋಡಿ. 13-14 ಅಲ್ಲಿ 1 lakh rupees ಪ್ರಾಫಿಟ್ ಕೊಟ್ಟಿದ್ದಾರೆ. ಆಫ್ಟರ್ ಚಾರ್ಜಿಂಗ್ ಅಬ್ನಾರ್ಮಲ್ ಲಾಸ್, ಚಾರ್ಜ್ ಅಂದ್ರೆ ಕನ್ಸಿಡರ್ ಮಾಡಿದೀವಿ ಅಂತ. ಅಬ್ನಾರ್ಮಲ್ ಲಾಸ್ ನ ಅವ್ರು ಏನ್ ಕನ್ಸಿಡರ್ ಮಾಡಿದಾರೆ ಅಂದ್ರೆ ಅದನ್ನ ಆ ಲಾಸ್ ನ ಮಾಡ್ಬಿಟ್ಟಿರ್ತಾರೆ ಅವರು. P&L ಅಕೌಂಟ್ ಪ್ರಿಪೇರ್ ಮಾಡುವಾಗ ಲೆಸ್ ಮಾಡ್ಬಿಟ್ಟಿರ್ತಾರೆ. ನಾವು ಸರಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕಾಗತ್ತೆ. ಸೊ ಬರೀ ಇಲ್ಲಿ ನೋಡಿ, ಅಬ್ನಾರ್ಮಲ್ ಲಾಸ್ ಏನ್ ಮಾಡ್ಬೇಕಂತ ಇಲ್ಲಿ ಬರೆದೀನಿ, ಇಲ್ಲಿ ಆಡ್ ಅಂತ ಹೇಳಿದೀನಿ. ಸೊ ಆಡ್ ಅಬ್ನಾರ್ಮಲ್ ಲಾಸ್ ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು, 13-14ಗೆ. 13-14 ಅಲ್ಲಿ ಮಾತ್ರ ಬರೆಯೋಣ ಅಮೌಂಟ್ 20,000. ಮಿಕ್ಕಿದೆಲ್ಲ ಕಾಲಮ್ ಅಲ್ಲಿ ಡ್ಯಾಶ್ ಹಾಕೋಣ, ಯಾಕಂದ್ರೆ ಈ ಒಂದು ಅಬ್ನಾರ್ಮಲ್ ಲಾಸ್ ರಿಲೇಟೆಡ್ ಟು ಓನ್ಲಿ 13-14. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಆಗುತ್ತೆ. ಆಡ್ ಮಾಡಿದಾಗ ಟೋಟಲ್ ಆಗುತ್ತೆ, ಟೋಟಲ್ ಬರುತ್ತೆ. ಟೋಟಲ್ ಎಷ್ಟಂದ್ರೆ 70,000, 1 lakh ಪ್ಲಸ್ 20,000, 1,20,000, 90,000, 1,20,000, 1,60,000 ಹಾಗೆ ಇರುತ್ತೆ. ಬನ್ನಿ ಮುಂದೆ ಹೋಗೋಣ. ಯಾವ್ದಾಯ್ತು, 13-14 ಆಯ್ತು. 14-15 ಅಲ್ಲಿ 2014 to 90,000 ಕೊಟ್ಟಿದ್ದಾರೆ, ಎಕ್ಸ್ಕ್ಲೂಡಿಂಗ್ ₹10,000 ಇನ್ಶೂರೆನ್ಸ್ ಪ್ರೀಮಿಯಂ ಅಂತ. ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ಇನ್ಶೂರೆನ್ಸ್ ಗೂಡ್ಸ್ ಮೇಲೆ ಬಿಸ್ನೆಸ್ ಇನ್ಶೂರೆನ್ಸ್ ಮಾಡಿಸೋದು ಕಾಮನ್ ಆಕ್ಟಿವಿಟಿ. ಇದು ಆಕ್ಚುಲಿ ಇದು ನಾರ್ಮಲ್ ಬಿಸ್ನೆಸ್ ಒಂದು ಆಕ್ಟಿವಿಟಿ. ಆದ್ರೆ ಅವ್ರು ಎಕ್ಸ್ಕ್ಲೂಡ್ ಬಿಟ್ಬಿಟ್ಟಿದಾರಂತೆ. ಎಕ್ಸ್ಕ್ಲೂಡಿಂಗ್ ಅಂದ್ರೆ P&L ಅಕೌಂಟ್ ಮಾಡುವಾಗ ಮರ್ತೋಗ್ಬಿಟ್ಟಿದ್ದಾರೆ, ರೆಕಾರ್ಡ್ ಮಾಡಿಲ್ಲ. ಸೊ ಅಂತದ್ ಎಕ್ಸ್ಪೆನ್ಸ್ ರಿಲೇಟೆಡ್ ಟು ದ ಬಿಸ್ನೆಸ್ ಇದ್ರೆ ಏನ್ ಮಾಡ್ಬೇಕು ನಾವು, ಇಲ್ಲಿ ಹೇಳಿದೆ ನೋಡಿ, ಅನ್ರೆಕಾರ್ಡೆಡ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿ ಅಂತ ಹೇಳಿದೀನಲ್ಲ, ಆತರ ಇವಾಗ ಇಟ್ ಇಸ್ ರಿಲೇಟೆಡ್ ಟು ದ ಬಿಸ್ನೆಸ್, ನಾರ್ಮಲ್ ಬಿಸ್ನೆಸ್ ಇದು, ಅದು ರೆವಿನ್ಯೂ ಎಕ್ಸ್ಪೆನ್ಸಸ್ ಅದು. ಅದರಿಂದ ಇದು ನಾವು ರೆಕಾರ್ಡ್ ಮಾಡ್ಬೇಕಾಗತ್ತೆ. ಎಕ್ಸ್ಪೆನ್ಸಸ್ ಆಗಿರೋದು ನಮ್ಮ ಲೆಸ್ ಮಾಡೋಣ. ಲೆಸ್ ಇನ್ಶೂರೆನ್ಸ್ ಪ್ರೀಮಿಯಂ ಯಾವ ವರ್ಷದದು, 15-16, 14-15 ಅಲ್ಲಿ ಕೊಟ್ಟಿರೋಂಥದ್ದು. 14-15 ಮಾತ್ರ ರೆಕಾರ್ಡ್ ಮಾಡೋಣ, ಮಿಕ್ಕಿದೆಲ್ಲ ಡ್ಯಾಶ್ ಹಾಕ್ಬಿಡೋಣ. ಆ ವರ್ಷದಲ್ಲಿ ಮಾತ್ರ ಅವರು ರೆಕಾರ್ಡ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಅದು ಬಿಸ್ನೆಸ್ ಸಂಬಂಧಪಟ್ಟಿರೋದು, ರೆಗ್ಯುಲರ್ ಬಿಸ್ನೆಸ್ ಸಂಬಂಧಪಟ್ಟಿರೋದು. ನಾರ್ಮಲ್ ಎಕ್ಸ್ಪೆನ್ಸಸ್ ಅದು, ನಾರ್ಮಲ್ ಎಕ್ಸ್ಪೆನ್ಸಸ್ ಜೊತೆಗೆ ರೆವಿನ್ಯೂ ಎಕ್ಸ್ಪೆನ್ಸಸ್ ಬೇರೆ. ಇನ್ಶೂರೆನ್ಸ್ ಪ್ರತಿ ತಿಂಗಳು ಕೊಡ್ತಾನೆ ಇರ್ತೀವಿ ನಾವು. ಸೊ ಏನಾಗುತ್ತೆ, ಲೆಸ್ ಮಾಡಿದಾಗ ಬ್ಯಾಲೆನ್ಸ್ ಬರುತ್ತೆ. 70,000 ಬ್ಯಾಲೆನ್ಸ್ ಬಂದು 1,20,000, 90,000 ಮೈನಸ್ 10,000 ಅಂದ್ರೆ 80,000, 1,20,000, 1,60,000 ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಹೋಗೋಣ. 15-16 ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಅಂತ ಹೇಳಿದರೆ ನಾವು ಕೂಡ ಓದ್ಕೊಳ್ಳೋದಕ್ಕಾಗಿಲ್ಲ. ಅಮೌಂಟ್ ಪ್ರಾಫಿಟ್ ನ ತಗೊಂಡಿದ್ದೀವಿ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಕರೆಕ್ಟ್ ಆಗಿ ಮಾಡಿದ್ದಾರೆ. ಆದ್ರೆ 16-17 ಅಲ್ಲಿ ಇನ್ಕ್ಲೂಡ್ಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಹೇಳಿದ್ದಾರೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್. ಬಿಲ್ಡಿಂಗ್ ನ ಯಾವಾಗ ಸೇಲ್ ಮಾಡ್ತೀವಿ, ದಿನಾ ಮಾಡ್ತೀವ ಬಿಸ್ನೆಸ್ ಅಲ್ಲಿ, ಇಲ್ಲ, ಯಾವತ್ತೋ ಒಂದ್ಸಾರಿ ಮಾಡೋದು, ಯಾವಾಗೋ ಒಂದ್ಸಾರಿ ಮಾಡೋದು, ಒನ್ಸ್ ಆರ್ ಟ್ವೈಸ್ ಇನ್ ಲೈಫ್ ಬಿಲ್ಡಿಂಗ್ ನ ಸೇಲ್ ಮಾಡೋದು. ಅಕಸ್ಮಾತ್ ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರು ಮಾಡ್ಕೊಂತಾರೆ. ಇನ್ನು ನಾರ್ಮಲ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇರೋದ್ರಿಂದ ಬೇರೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಯಾವಾಗೋ ಒಂದ್ಸಾರಿ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ನೇಚರ್ ಅಂತ ಹೇಳ್ತೀವಿ. ಮೂರನೇ ಕಂಡೀಷನ್ ಏನ್ ಹೇಳಿತ್ತು, ರೆವಿನ್ಯೂ ನೇಚರ್ ಇರಬೇಕು, ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್ ಎಕ್ಸ್ಪೆಂಡಿಚರ್ ಇರಬೇಕು ಅಂತ. ಇಲ್ಲಿ ಸೇಲ್ ಮಾಡ್ತಾ ಇದೀವಿ, ದುಡ್ಡು ಬರ್ತಾ ಇದೆ, ಅದು ಒಂದು ಕ್ಯಾಪಿಟಲ್ ನೇಚರ್. ಆ ಪ್ರಾಫಿಟ್ ಏನ್ ಮಾಡ್ಬಿಟ್ಟಿರ್ತಾರೆ, ಆಡ್ ಮಾಡ್ಬಿಟ್ಟಿರ್ತಾರೆ ಅವರು. P&L ಅಕೌಂಟ್ ಬರೆಯುವಾಗ ಕ್ಯಾಪಿಟಲ್ ಇನ್ಕಮ್ಸ್ ನ ನಾವು ರೆಸಿಟ್ಸ್ ನ ಬರೆಯಂಗಿಲ್ಲ. ಆದ್ರೆ ಇವರು ಆಡ್ ಮಾಡ್ಬಿಟ್ಟಿದ್ದಾರೆ. ಸರಿ ಮಾಡಕ್ಕೆ ಏನ್ ಮಾಡ್ಬೇಕು ನಾವು, ಲೆಸ್ ಮಾಡ್ಬೇಕು. ಸೊ ಬರೀರಲ್ಲಿ ಲೆಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಯಾವ ರಿಸಲ್ಟ್ ಮಾಡಿದ್ದು, 16-17 ಅಲ್ಲಿ. ಅಲ್ಲಿ ಮಾತ್ರ ಬರೀರಿ 50,000 ರೂಪಾಯಿ ಅಂತೆ, ಅಲ್ಲಿ ಮಾತ್ರ 50,000 ಬರೀರಿ, ಮಿಕ್ಕಿದಲ್ಲೇ ಡ್ಯಾಶ್ ಹಾಕ್ಬಿಡಿ. ಸೊ ಲೆಸ್ ಮಾಡಿದಾಗ ಬ್ಯಾಲೆನ್ಸ್ ಬರುತ್ತೆ. 70,000 ಮೈನಸ್ ಡ್ಯಾಶ್, ಡ್ಯಾಶ್ ಅಂದಾಗ 70,000 1,20,000, 80,000, 1,20,000, 1,60,000 ಮೈನಸ್ 50 ಅಂದಾಗ 1,10,000 ಬರುತ್ತೆ. ಸೊ ಇನ್ಯಾವುದು ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ಇದನ್ನೇನಂತ ಕರಿತೀವಿ ನಾವಿಲ್ಲಿ, ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂತ ಕರೆದು ಈ ಸ್ಟೇಟ್ಮೆಂಟ್ ನ ಮುಗಿಸ್ತೇವೆ. ದಿಸ್ ಈಸ್ ವಾಟ್ ಫಸ್ಟ್ ಸ್ಟೆಪ್. ಈ ತರ ನಾವು
ಇವೆಲ್ಲ ಮಾಡ್ಬೇಕಾದ್ರೆ ಇಲ್ಲಿ ನಾವು ಕ್ಲಿಯರ್ ಇರಬೇಕು. ಅವಾಗ 3 ಕಂಡೀಷನ್ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಇಲ್ಲ ನೋಟ್ ಕೊಟ್ಟಿದ್ದಾರೆ. ನೋಟಲ್ಲಿ ಕ್ಲಿಯರ್ ಆಗಿದ್ರೆ ಈ ಲೆಕ್ಕನ ಯಾವುದೇ ತರ ಕಷ್ಟ ತೊಂದರೆ ಪಡದೆ ಆರಾಮಾಗಿ ಲೆಕ್ಕನ ಮಾಡ್ಬೋದು. ಬನ್ನಿ ಎರಡನೇ ಸ್ಟೆಪ್ ಮಾಡೋಣ. ಎರಡನೇ ಸ್ಟೆಪ್ ಏನ್ ಹೇಳುತ್ತೆ, ಕ್ಯಾಲ್ಕುಲೇಟ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್. ಇಲ್ಲ ಆವರೇಜ್ ನ ಮರ್ತೋಗ್ಬಿಟ್ರೆ ಏನಿದೆ, ಅಡ್ಜಸ್ಟೆಡ್ ಪ್ರಾಫಿಟ್ ಇರೋದು. ಈ ಅಡ್ಜಸ್ಟೆಡ್ ಪ್ರಾಫಿಟ್ ನ ನಾವು ಆವರೇಜ್ ಮಾಡಬೇಕು, ಅಂದ್ರೆ ಸರಾಸರಿ ಮಾಡಬೇಕು. ಯಾಕಂದ್ರೆ 5 ವರ್ಷ ಕೊಟ್ಟಿದ್ದಾರೆ, ಪ್ರಾಫಿಟ್ ತಗೊಳ್ಬೇಕು. ಯಾವ ವರ್ಷ ತಗೊಳ್ಬೇಕು, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾರೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ. ಹೆಂಗಂತ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು. 2 years ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಆಫ್ ಫಾಸ್ಟ್ 5 years. 5 ವರ್ಷದ್ದು ತಗೊಳ್ಳಿ ಅಂದಾಗ 5 ವರ್ಷ ನಾವು ಆವರೇಜ್ ಮಾಡಬೇಕು, ಸರಾಸರಿ ಮಾಡಿ ತಗೊಳ್ಬೇಕಾಗತ್ತೆ. ಬನ್ನಿ ತಗೊಳ್ಳೋಣ. ಆವರೇಜ್ ಮಾಡ್ಬೇಕಾದ್ರೆ ನಮಗೆ 2 ಮೆಥಡ್ಸ್ ಇದಾವೆ. ಅಗೇನ್ 2 ಮೆಥಡ್ಸ್ ಇದಾವೆ. ಒಂದು ಸಿಂಪಲ್ ಆವರೇಜ್ ಮೆಥಡ್, ಇನ್ನೊಂದು ವೆಯ್ಟೆಡ್ ಆವರೇಜ್ ಮೆಥಡ್. ಹೆಂಗೆ ಡಿವೈಡ್, ಯಾವ್ದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ನಾವು, ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಮಾಡಬೇಕಾ, ವೆಯ್ಟೆಡ್ ಆವರೇಜ್ ಮೆಥಡ್ ಅಲ್ಲಿ ಮಾಡಬೇಕಾ ಅನ್ನೋದಾದ್ರೆ, ಇದು ನಾವು ನಿಮಗೆ ನೀವು ಮಾಡುವಂತ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಟ್ರೆಂಡ್ ನೋಡ್ತೀವಿ. ಅದು ಪ್ರಾಫಿಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಕಡಿಮೆ ಜಾಸ್ತಿ ಆಗ್ತಾ ಇದೆಯಾ ಅದು ನೋಡ್ತೀವಿ. ಒಂದ್ ವೇಳೆ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದ್ರೆ 10,000, 30,000, 50,000, 1 lakh, 2 lakh ಅಂತ ಇನ್ಕ್ರೀಸ್ ಏರಿಕೆ ಕ್ರಮದಲ್ಲೇ ಇದ್ರೆ ಪ್ರಾಫಿಟ್ ವೇಟೆಡ್ ಆವರೇಜ್ ಮೆಥಡ್ ಮಾಡಬೇಕು. ಇಲ್ಲಾಂದ್ರೆ ಇಳಿಕೆ ಕ್ರಮದಲ್ಲೇ ಇದ್ರೆ ವೇಟೆಡ್ ಆವರೇಜ್ ಮೆಥಡ್ ಮಾಡಬೇಕು. ಆದ್ರೆ ಯಾವ್ದಾದ್ರು ಒಂದು ವರ್ಷ ಜಾಸ್ತಿ ಆಗಿ ಕಡಿಮೆ ಆಗ್ಬಿಟ್ರೆ, ಫ್ಲಕ್ಚುಯೇಟಿಂಗ್ ಇದ್ರೆ ಪ್ರಾಫಿಟ್ ಟ್ರೆಂಡ್, ಅವಾಗ ಏನ್ ಮಾಡ್ಬೇಕು ನಾವು, ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಏನಿದೆ ನೋಡಿ, 70,000 ಫಸ್ಟ್ ವರ್ಷ ಬಂತು, ಎರಡನೇ ವರ್ಷ 1,20,000 ಜಾಸ್ತಿ ಆಗೋಯ್ತು, ಮತ್ತೆ ಕಡಿಮೆ 80,000 ಕಡಿಮೆ ಆಗೋಯ್ತು, ಮತ್ತೆ 1,20,000 ಜಾಸ್ತಿ ಆಗೋಯ್ತು, ಮತ್ತೆ ಕಡಿಮೆ ಆಗೋಯ್ತು. ಯಾವ್ದಾದ್ರು ಒಂದು ವರ್ಷ ಫ್ಲಕ್ಚುಯೇಟ್ ಆಗಿರೋ ಸಾಕು, ನಾವು ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಮಾಡಬೇಕು. ಬನ್ನಿ ಮಾಡೋಣ. ಹಾಗಾದ್ರೆ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್. ದೇರ್ಫೋರ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟು ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ಇಯರ್ಸ್. ಇಲ್ಲಿ ಪ್ರಾಫಿಟ್ ಅಂದ್ರೆ ಯಾವುದು, ಟೋಟಲ್ ಪ್ರಾಫಿಟ್ ಅಂದ್ರೆ ನಾಟ್ ದ ಪ್ರಾಫಿಟ್ ಗಿವನ್ ಇನ್ ದ ಪ್ರಾಬ್ಲಮ್, ಇಟ್ ರೆಫರ್ಸ್ ಟು ಅಡ್ಜಸ್ಟೆಡ್ ಪ್ರಾಫಿಟ್. ಈ ಅಡ್ಜಸ್ಟ್ ಪ್ರಾಫಿಟ್ ನೀವೇನು ಆನ್ಸರ್ ಮಾಡಿದ್ದೀರಾ ಫಸ್ಟ್ ಸ್ಟೆಪ್ ಅಲ್ಲಿ, ಅದನ್ನ ಟೋಟಲ್ ಪ್ರಾಫಿಟ್ ಅಲ್ಲಿ ತಗೊಳ್ಬೇಕು. ತಗೊಳ್ಳೋಣ ಬನ್ನಿ. ಹಾಗಾದ್ರೆ ನ್ಯೂಮರೇಟರ್ ಟೋಟಲ್ ಪ್ರಾಫಿಟ್ 5 ವರ್ಷದ ತಗೊಳ್ಳೋಣ. 70,000 ಎರಡನೇ ವರ್ಷದಲ್ಲಿ, 1,20,000 ಇದೆ, ಆಮೇಲೆ 80,000 ಇದೆ ಮೂರನೇ ವರ್ಷದಲ್ಲಿ, ಆಮೇಲೆ 1,20,000 ಇದೆ, ಆಮೇಲೆ 1,10,000 ಇದೆ. ಡಿವೈಡೆಡ್ ಬೈ ಟೋಟಲ್ ಇಯರ್ಸ್, ಎಷ್ಟು ವರ್ಷದ ನಾವು ಪ್ರಾಫಿಟ್ ನ ಕನ್ಸಿಡರ್ ಮಾಡಿದೀವಿ, 5 ವರ್ಷದ. ಸೊ ಡಿವೈಡೆಡ್ ಬೈ 5. ದಟ್ ಈಕ್ವಲ್ಸ್ ಟು ನ್ಯೂಮರೇಟರ್ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 5 lakhs rupees ಬರ್ತಾ ಇದೆ. 5 lakhs rupees ಡಿವೈಡೆಡ್ ಬೈ 5 ಅಂದಾಗ ನಿಮಗೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ, 1 lakh rupees ಬರ್ತಾ ಇದೆ. ಇದನ್ನ ನಾವು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಸೊ ಎರಡನೇ ಸ್ಟೆಪ್ ಮುಗೀತು. ಇದು ಲಾಸ್ಟ್ ಸ್ಟೆಪ್ ಏನ್ ಹೇಳುತ್ತೆ, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಅಂತ ಬರೆಯೋಣ. ಹಾಗಾದ್ರೆ ಸ್ಟೆಪ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಗುಡ್ ವಿಲ್ಗೆ ಫಾರ್ಮುಲಾ ಏನಂದ್ರೆ, ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಥವಾ ಗುಡ್ ವಿಲ್ ಈಕ್ವಲ್ಸ್ ಟು, ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಸೆಕೆಂಡ್ ಸ್ಟೆಪ್ ಅಲ್ಲಿ, ಅಡ್ಜಸ್ಟೆಡ್ ಆವರೇಜ್ ಮಾಡಿದ್ವಲ್ಲ ಅದನ್ನ ತಗೊಳ್ಬೇಕು. ಅದೇ ಪ್ರಾರಂಭ. ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಇಂಟು, ಏನ್ ಹೇಳ್ತಾರೆ ಇಲ್ಲಿ, ಫೈಂಡ್ ಔಟ್ ದ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಟ್ 2 years ಪರ್ಚೇಸ್ ಅಂತಾರೆ. ಅಂದ್ರೆ ಎಷ್ಟು ಅವರೇಜ್ ಬಂದ್ರೆ ಅದು 2 ಟೈಮ್ಸ್ ಅಂತ, 3 years ಪರ್ಚೇಸ್ ಅಂದ್ರೆ 3 ಟೈಮ್ಸ್ ಅಂತ, ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಅಲ್ಲಿ ಎಷ್ಟು ಪ್ರಾಬ್ಲಮ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಪರ್ಚೇಸ್ ಅಂತ ಕೊಟ್ಟಿದ್ರೆ 2 years ಪರ್ಚೇಸ್ ಅಂದಾಗ ಇಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂತ ಬರ್ಕೊಳ್ಬೇಕಾಗತ್ತೆ. ದಟ್ ಈಕ್ವಲ್ಸ್ ಟು ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಈಸ್ 1 lakh rupees ಇಂಟು 2 years ಪರ್ಚೇಸ್ ಅಂತಾರೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಗುಣಲಬ್ಧ ಬಂದು 2 ಲಕ್ಷ ಆಗುತ್ತೆ. ಅದನ್ನ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಕರಿತೀವಿ. ಸ್ನೇಹಿತರೆ, ಈ ತರ ನಾವೇನ್ ಮಾಡ್ತೀವಿ, ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಅಲ್ಲಿ ಲೆಕ್ಕನ ಮಾಡ್ತೀವಿ. ಸೊ ನಾನು ಅನ್ಕೊಳ್ತೇನೆ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಸೆಷನ್ ಅಲ್ಲೂ ಸೇಮ್ ಇದೇ ತರ ಪ್ರಾಬ್ಲಮ್ ನ ಮಾಡಿದೀವಿ. ನಾವು 4 ಮೆಥಡ್ ಅಲ್ಲಿ, ಫಸ್ಟ್ ಮೆಥಡ್ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಮಾಡ್ತಾ ಇರುವಂತ ಪ್ರಾಬ್ಲಮ್. ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಯಾವ ಆವರೇಜ್ ಮಾಡುವಾಗ ಏನ್ ಮಾಡಿದೀವಿ, ಸಿಂಪಲ್ ಆವರೇಜ್ ಮಾಡಿದೀವ ಅಥವಾ ವೇಟೆಡ್ ಆವರೇಜ್ ಮಾಡಿದೀವ ಅಂದ್ರೆ ಸಿಂಪಲ್ ಆವರೇಜ್ ತಗೊಂಡು ನಾವು ಈ ಲೆಕ್ಕನ ಮಾಡಿದೀವಿ. ಸೊ ಮುಂದಿನ ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಮತ್ತೊಂದು ಲೆಕ್ಕ ತಗೊಂಡು ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅಲ್ಲಿ ಬೆಲ್ ಮಾರ್ಕ್ ಬರೋದು, ಬೆಲ್ ಮಾರ್ಕ್ ಒತ್ತಿ. ಯಾಕಂದ್ರೆ ನಿಮಗೆ ಬೆಲ್ ಮಾರ್ಕ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ಅಪ್ಲೋಡ್ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ನಿಮಗೆ ಅದು ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಮುಂದಿನ ಸೆಷನ್ ಮತ್ತೆ ಬಂದು ಮತ್ತೊಂದು ಪ್ರಾಬ್ಲಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.